ಅಟೆಂಡ್ ಮಾಡ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಥ್ಯಾಂಕ್ಸ್ ಟು ಮೈ ಕೋಚ್ ಅಂಡ್ ಸ್ಪಾನ್ಸರ್. ಯಾಕಂದ್ರೆ ನನ್ನ ಸ್ಪಾನ್ಸರ್ ನಾನು ಕೋಚ್ ಕೊಟ್ಟಿಲ್ಲ, ಅವ್ರೊಬ್ರೇ ತಗೊಂಡ್ಬಿಟ್ಟಿದ್ರೆ ನಿಜ ನಮ್ಗೇನು ಗೊತ್ತಾಗ್ತಾನೆ ಇರಲ್ಲ. ನಮ್ನು ಆ ಜಾಗಕ್ಕೆ ಕರ್ಕೊಂಡೋಗಿ ಬಲವಂತವಾಗಿ ಕರ್ಕೊಂಡೋಗಿ ಕೂರಿಸಿದ್ರು. ಈಗ ನಾನೇ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಆ ಜೀವನ ನನಗ್ ಬೇಕು ಅಂತ ನನ್ಗೆ ಅರ್ಥ ಆಗಿದ್ದು. ಸೊ ಈ ಈ ಫ್ಯೂಚರ್ ಬಿಸ್ನೆಸ್ ಬಿಲ್ಡರ್ ನನ್ಗೆ ಅರ್ಥ ಆಗೋಯ್ತು. ಈ ಬ್ರೇಕ್ಫಾಸ್ಟ್ ನನ್ನ ಭವಿಷ್ಯದ ಊಟ, ನನ್ ಮುಂದಿನ ಜೀವನಕ್ಕೆ ಬೇಕಾದಂತ ಊಟ ಅಂತ ನನ್ಗೆ ಅರ್ಥ ಆಗೋಯ್ತು. ಈಗ ನಾನು ತಗೋಬಹುದು, ನನ್ನ ಮಕ್ಕಳು, ಮೊಮ್ಮಕ್ಕಳು, ನಾನು ವಂಶನೇ ತಗೊಬಹುದು. ಇದು ವಂಶ ಪಾರಂಪರೆ ಆದಂತ ಭವಿಷ್ಯದ ಊಟ ಅಂತ ನನ್ಗೆ ಅರ್ಥ ಆಗಿದ್ದು. ಆದ್ರೆ ಈ ಊಟ ನನ್ಗೆ ಎಲ್ಲಿವರೆಗೂ ಬೇಕು, ನನ್ನ ವಂಶ ಇರೋವರೆಗೂ ಬೇಕು. ಸೊ ಅದಕ್ಕೇನ್ ಬೇಕು, ಫ್ಯೂಚರ್ ಬಿಸ್ನೆಸ್ ಬಿಲ್ಡರ್ ಸ್ಕೂಲ್ ಅಂತ ಹೇಳಿದ್ರೆ ನನ್ನ ಭವಿಷ್ಯದ ಬಿಸ್ನೆಸ್ ಇದೆ. ಸೊ ಆ ಬಿಸ್ನೆಸ್ ನನಗೆ ಬೇಕು. ಸೊ ಅಲ್ಲಿ ಏನ್ ನಡೀತಾ ಇದೆ, ನಾನು ಅದನ್ನ ಸಿಂಪಲ್ ಆಗಿ ಅರ್ಥ ಮಾಡಿಸುತ್ತೆ. ಎಲ್ಲರೂ ಬರ್ತಾರೆ, ಎಷ್ಟೆಷ್ಟು ವರ್ಷ, 26 ವರ್ಷ, 25 ವರ್ಷ, 8 ವರ್ಷ, 7 ವರ್ಷ, ಈ ತರ ಬ್ರೇಕ್ಫಾಸ್ಟ್ ಯೂಸ್ ಮಾಡಿ ಅವ್ರ ಲೈಫ್ ಸ್ಟೈಲ್ ನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಚೇಂಜ್ ಆಗಿದ್ದಾರೆ. ಬ್ಯಾಕ್ ಗ್ರೌಂಡ್ ಏನೇನೋ ಇರುತ್ತೆ. ಆಟೋ ಡ್ರೈವರ್ ಅಂತಾರೆ, ಗಾರೆ ಕೆಲಸ ಅಂತ ಹೇಳ್ತಾರೆ, ಫೋಟೋಗ್ರಾಫರ್ ಅಂತ ಹೇಳ್ತಾರೆ, ಒಬ್ರು ಪ್ರೆಸ್ ರಿಪೋರ್ಟರ್ ಅಂತ ಹೇಳ್ತಾರೆ, ಪೊಲೀಸ್ ಅಂತಾರೆ, ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ರಿಸೈನ್ ಮಾಡಿ ಬಂದು ಈ ಕಮ್ಯುನಿಟಿ ಇದ್ದಾರೆ, ಬ್ಯೂಟಿಷಿಯನ್ ಅಂತ ಹೇಳ್ತಾರೆ. ಏನೆಲ್ಲ ಇದಾರೆ ಇದರಲ್ಲಿ, ವೆಲ್ ಎಜುಕೇಟೆಡ್ಸ್ ಡಾಕ್ಟರ್ಸ್ ಗಳಿದ್ದಾರೆ, ಅವರೆಲ್ಲರೂ ಕ್ವಿಟ್ ಮಾಡಿ ಈ